ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಾನ್ಸಿ. ನನ್ನ ಟ್ರೈಪಾಡ್ ಬಂತು. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಇವತ್ತು ನಾನು ಟ್ರೈಪಾಡಲ್ಲೇ ನನ್ನ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಫೈನಲಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕಾಂಪಿಟೇಷನ್ ಸ್ಕೂಲ್ನಲ್ಲಿದ್ದಾಗ 10th ಮಾತ್ರ ಮುಗಿಸ್ಬಿಡು, ಚೆನ್ನಾಗಿ ಸ್ಕೋರ್ ಮಾಡ್ಬಿಡು, ಆಮೇಲೆ ಲೈಫ್ ಸೆಟ್. ಆಮೇಲೆ 12th, ಅದಪ್ಪ ದ ಮೋಸ್ಟ್ ಸ್ಕೇರಿಯಸ್ಟ್ ಥಿಂಗ್ ಇನ್ ಎನಿ ಒನ್ಸ್ ಲೈಫ್. ಹೆಂಗೋ PUC ಚೆನ್ನಾಗಿ ಮಾಡ್ಬಿಡಮ್ಮ, CET ಚೆನ್ನಾಗಿ ಮಾಡ್ಬಿಡಮ್ಮ, ನೀಟ್ ಚೆನ್ನಾಗಿ ಮಾಡ್ಬಿಡಮ್ಮ, ಆಮೇಲೆ ನಿನ್ ಲೈಫ್ ಸೆಟ್. ಆಮೇಲೆ ಡಿಗ್ರಿ, ಅದ್ರಲ್ಲಿ ಅದ್ರದ್ದೇ ಆದ ಒಂದು ಪ್ರೆಷರು ಅಷ್ಟೇ. ಸರಿ, ಡಿಗ್ರಿನೂ ಮಾಡ್ತೀವಿ, ಚೆನ್ನಾಗೇ ಮಾಡ್ತೀವಿ, ಬಟ್ ಏನ್ ಮಾಡೋದು? ಇವಾಗಿನ ಜಾಬ್ ಮಾರ್ಕೆಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಜಾಬ್ಸೇ ಇಲ್ಲ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನನಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ಮೈ ಜಾಬ್. ಸೊ ನಾನು ಆ್ಯಸ್ ಅ ಫ್ರೆಷರ್ ಒಂದು ರೋಲ್ಗೆ ಇಂಟರ್ವ್ಯೂ ಕೊಟ್ಟಿರ್ತೀನಿ, ಅವರು ನನ್ನನ್ನು ಸೆಲೆಕ್ಟ್ ಮಾಡಿರ್ತಾರೆ. ಸೊ ನಾನೇನು ಅನ್ಕೊತೀನಿ, ನನಗೆ ಕೊಟ್ಟಿರೋ ರೋಲ್ಗೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಅನ್ಕೊತೀನಿ, ಜಾಯ್ನ್ ಆಗ್ತೀನಿ. ಜಾಯ್ನ್ ಆದಮೇಲೆ ನನ್ನನ್ನು ಡಿಫ್ರೆಂಟ್ ರೋಲಲ್ಲಿ ದೆಲ್ ಸ್ಟಾರ್ಟ್ ಟ್ರೈನಿಂಗ್ ಅಂತ ಅಲ್ಲ, ದೆಲ್ ಸ್ಟಾರ್ಟ್ ಗಿವಿಂಗ್ ಮೀ ದ ನಾಲೆಡ್ಜ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಆವಾಗ ನಂಗೆ ಗೊತ್ತಾಗಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆವಾಗ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ದ ಮ್ಯಾನೇಜರ್ ದಟ್ ಐ ಗಾಟ್ ವಾಸ್ ಆಲ್ಸೋ. ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಹಿಂಗಾಗಿ ಫೈನಲಿ 3 ವರ್ಷ ಒಂದೇ ಜಾಬ್, ಸೇಮ್ ಸ್ಯಾಲ್ರಿ, ನೋ ಹೈಕ್, ನೋ ಮಚ್ ಆಫ್ ಅ ಡಿಫರೆನ್ಸ್, ಡೈಯಿಂಗ್ ವಿತ್ ದ ಸೇಮ್ ಸ್ಯಾಲ್ರಿ. ಬೇರೆ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ, ಜಾಬ್ ಸಿಗ್ತಾ ಇಲ್ಲ, ಬಿಕಾಸ್ ಜಾಬ್ ಮಾರ್ಕೆಟ್ ಇಸ್ ವೆರಿ 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 ಬ್ಯಾಡ್. ಆಯ್ತು, ಹಾಳಾಗೋಯ್ತು, ಜಾಬ್ ಅಂತೂ ವರ್ಕೌಟ್ ಆಗ್ತಾ ಇಲ್ಲ. ಇರೋ ಜಾಬ್ನ ಕಂಟಿನ್ಯೂ ಮಾಡಿಕೊಂಡು ಕಾಂಟೆಂಟ್ ಕ್ರಿಯೇಷನ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ ಹೌ ಸ್ಮಾರ್ಟ್ ಐ ಆಮ್. ಅನ್ಫಾರ್ಚುನೇಟ್ಲಿ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡುವಾಗ ಐಡಿಯಾಸ್ ಇರುತ್ತೆ, ಪಟ್ 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 ಅಂತ ಮಾಡ್ತೀವಿ. ಬಟ್ ಯಾವಾಗ ನಿಮಗೆ ವ್ಯೂಸ್ ಬರಲ್ಲ ಅಥವಾ ಲೈಕ್ಸು ಏನು ಬರಲ್ಲ, ದೆನ್ ಯು ಅಂಡರ್ಸ್ಟ್ಯಾಂಡ್, ಓ ದಿಸ್ ಇಸ್ ಆಲ್ಸೋ ಡಿಫಿಕಲ್ಟ್. ಆಮೇಲೆ ನೋಡ್ತೀನಿ ಬೇರೆಯವ್ರ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ಇಷ್ಟೊಂದು ಹೆಂಗೆ ಎಡಿಟ್ ಮಾಡಿದ್ರೆ, ಇಷ್ಟು ಚೆನ್ನಾಗಿ ಹೆಂಗೆ ಎಡಿಟ್ ಮಾಡ್ತಾರೆ, ಹಿಂಗೊಂದು ಹಿಂಗೆಲ್ಲ ಹೆಂಗೆ ಮಾಡ್ತಾರೆ, ಟೈಪಿಂಗ್ದು, ಆಮೇಲೆ ಎಡಿಟಿಂಗ್ದು, ಆಮೇಲೆ ರಿಲೇಟಬಲ್ ಮೀಮ್ಸ್ ಆ್ಯಡ್ ಮಾಡೋದು, ಇದನ್ನೆಲ್ಲ ಹೇಗೆ ಮಾಡ್ತಾ ಇದ್ದಾರಪ್ಪ, ಅವ್ರಿಗೆ ಇಷ್ಟೊಂದು ಟೈಮ್ ಎಲ್ಲಿಂದ ಬರ್ತಾ ಇದೆ. ಅನ್ಫಾರ್ಚುನೇಟ್ಲಿ ನೀವು ಯಾವುದೇ ಪೇಜ್ ಓಪನ್ ಮಾಡಿ ಮಿನಿಮಮ್ 1,000, 2,000, 3,000 ಸಬ್ಸ್ಕ್ರೈಬರ್ಸ್ ಇಲ್ಲ ಫಾಲೋವರ್ಸ್ ಇದ್ದೇ ಇರ್ತಾರೆ. ಅದೇ ಥರ ಪೇಜಸ್ಸೇ ಬರುತ್ತೆ ನಮಗೂ. ಏನಪ್ಪ ಮಾಡೋದು? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಫೈನಲಿ ಅದಾದ್ಮೇಲೆ ಅರ್ಥ ಆಗೋದೇನು ಅಂದ್ರೆ, ಕಾಂಟೆಂಟ್ ಕ್ರಿಯೇಷನ್ ಇಸ್ ಆಲ್ಸೋ ಬಿಲಿಯನ್ಸ್ ಆಫ್ ಪೀಪಲ್ ಆರ್ ಕ್ರಿಯೇಟಿಂಗ್ ಕಾಂಟೆಂಟ್. ಯಾವುದನ್ನು ಮಾಡೋದೀಗ? ಆ ಕಡೆ ವರ್ಕ್ ಅಂತೂ ಸಿಗ್ತಾ ಇಲ್ಲ, ಈ ಕಡೆ ಏನೋ ಒಂದು ಪ್ಯಾಷನ್ ಫಾಲೋ ಮಾಡೋಣ ಅಂದ್ರೆ ಅದು ಕೂಡ ಕಷ್ಟ ಅನ್ನಿಸ್ತಾ ಇದೆ. ಎಷ್ಟೊಂದು ಸರಿ ಬ್ಯಾಡ್ ಥಾಟ್ಸ್ ಬರ್ತಾ ಇರುತ್ತೆ ಮೈಂಡ್ಗೆ. ಹೆಂಗಪ್ಪ ಬದುಕೋದು? ಹಾಗಾದ್ರೆ ಮಿಡಲ್ ಕ್ಲಾಸ್ ಆವ್ರೇಜ್ ಸ್ಟೂಡೆಂಟ್ಸ್ಗೆ ಇಲ್ಲೇನು ಮಾಡೋಕ್ಕೆ ಕೆಲಸನೇ ಇಲ್ವಾ? ಹಾಗಾದ್ರೆ ನಾವು ಹೊಟ್ಟೆಗೆ ಏನು ಮಾಡೋದು? ನಾವು ಹೊಟ್ಟೆಗೆ ಏನ್ರಿ ಮಾಡೋದು? ಈ ಜಾಬ್ ಮಾರ್ಕೆಟು ಹಿಂಗೆ. ಹಾಗಾದ್ರೆ ಆವ್ರೇಜ್ ಸ್ಟೂಡೆಂಟ್ಸ್ಗೆ ಏನೂ ಇಲ್ಲ ಹಂಗಾದ್ರೆ, ಅಲ್ವಾ? ಬರೀ ಎಲ್ಲದ್ರಲ್ಲೂ ಚೆನ್ನಾಗಿರೋರಿಗೆ ಮಾತ್ರ ಸಿಗುತ್ತೆ. ಗೌರ್ಮೆಂಟ್ ಜಾಬ್ ಪ್ರಿಪರೇಷನ್ಗೆ ಹೋಗಿ ಅಲ್ಲೂ ಸಿಕ್ಕಾಪಟ್ಟೆ ಅದು ಎಷ್ಟು ಅಂತಾನೆ ಹೇಳೋಕ್ಕಾಗಲ್ಲ. 15-20 ಲಕ್ಷ ಜನ ಸುಮ್ಮನೆ ಬರೀತಾ ಇರ್ತಾರೆ, ಅಪ್ಲೈ ಮಾಡ್ತಾ ಇರ್ತಾರೆ. ಅಲ್ಲೂ ಕಾಂಪಿಟೇಷನ್. ಸಾಫ್ಟ್ವೇರ್ ಕಾರ್ಪೊರೇಟ್ ಜಾಬ್, ಅಲ್ಲೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ಇವಾಗಂತೂ ಫ್ರೆಷರ್ಸಿಗೆ ಜಾಬ್ಸೇ ಇಲ್ಲ. ಕಾಂಟೆಂಟ್ ಕ್ರಿಯೇಷನ್ ಮಾಡೋಣ ಅಂತ ಬಂದ್ರೆ ಇಲ್ಲೂ ಜಾಬ್ ಇಲ್ಲ, ಇಲ್ಲೂ ಮಾಡೋಕ್ಕಾಗ್ತಾ ಇಲ್ಲ. ಜೀವನ ಹಿಂಗಾದ್ರೆ ಹೆಂಗೆ ಅನ್ನೋದು ಕನ್ಫ್ಯೂಷನ್ ಅಲ್ಲೇ ಇದ್ದೆ. ಯೆಸ್ಟರ್ಡೇಸ್ ಅದೇ ಮೊನ್ನೆ ವಿಡಿಯೋದಲ್ಲೇ ಹೇಳಿದ್ದೆ, ನೆಕ್ಸ್ಟ್ ಇಂದ ಒಂದು ಒಳ್ಳೆ ವಿಡಿಯೋ ತಗೊಂಡು ಬರ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಐಡಿಯಾಸೇ ಬರಲಿಲ್ಲ, ಯಾವ ರೀತಿ ಏದ್ರ ಬಗ್ಗೆ ಕ್ರಿಯೇಟ್ ಮಾಡಲಿ ಕಾಂಟೆಂಟ್ ಅನ್ನೋ ಕನ್ಫ್ಯೂಷನ್ನಲ್ಲೇ ಒಂದಿನ ವೇಸ್ಟ್ ಮಾಡಿಬಿಟ್ಟೆ. ಸೊ ನೆನ್ನೆ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ನೆನ್ನೆ 3rd ವಿಡಿಯೋ ಪೋಸ್ಟ್ ಮಾಡಬೇಕಾಗಿತ್ತು, ನೆನ್ನೆ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ನನ್ನ 3rd ವಿಡಿಯೋನ ಪೋಸ್ಟ್ ಮಾಡಬೇಕು ಅಂತ ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ನನಗೆ ಅರ್ಥ ಆಗಿದ್ದೇನು ಅಂದರೆ,
ನಾನಾಗಿ ನನ್ನ ರಿಯಲ್ ವರ್ಷನ್ ಆಗಿ ನನ್ನ ಎಕ್ಸ್ಪೀರಿಯನ್ಸಸ್ ಏನಿದೆಯೋ ಅದನ್ನೇ ಶೇರ್ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪಾಯಿಂಟ್ ಅಪ್ಪ ಹೇಳಬೇಕು ಅಂತಂದ್ರೆ, ಗೈಡೆನ್ಸ್ ಇರಲಿಲ್ಲ. ಯಾವುದೇ ರೀತಿಯಾದ ಮುಂಚೆಯಿಂದನೇ ಹೆಂಗೆ ಪ್ರಿಪೇರ್ ಆದರೆ ನಾವು ಇದನ್ನು ಅಚೀವ್ ಮಾಡ್ಬೋದು ಅನ್ನೋ ಗೈಡೆನ್ಸ್ ಇರಲಿಲ್ಲ, ಯಾರಿಗೂ ಇರಲ್ಲ. ಆಬ್ವಿಯಸ್ಲಿ ಐ ಟೇಕ್ ಇಟ್. ಸೊ ಹಾಗಾಗಿ ನಾ ಹೇಳ್ತಾ ಇರೋದು, if you are a student, if you are an engineering student, especially into computer science or AI or anything, ನನ್ನ ಹಂಬಲ್ ಆಗಿ ಹೇಳ್ತಾ ಇದ್ದೀನಿ, ಎಸ್ಪೆಷಲಿ ಇಫ್ ಯು ಆರ್ ಫ್ರಮ್ ಅ ಟೈರ್ 2 ಟೈರ್ 3, ಅಂದರೆ ನಮ್ಮ ಕರ್ನಾಟಕದಲ್ಲಿರೋ ಕಾಲೇಜಸ್ ಆಗಿರ್ಬೋದು ಅಥವಾ ಬೇರೆ ಸ್ಟೇಟ್ಸಲ್ಲಿರೋಂಥ ಕಾಲೇಜಸ್ಸಲ್ಲೇ ಓದಿರಬಹುದು. ಡೋಂಟ್ ಕಂಪ್ಲೀಟ್ಲಿ ರಿಲೈ ಆನ್ ಯೋರ್ ಕಾಲೇಜ್ ಫಾರ್ ಯೋರ್ ಪ್ಲೇಸ್ಮೆಂಟ್. ಅದಾದ ನಂತರ ಮೇಕ್ ಶೋರ್ ಯು ಸ್ಟಾರ್ಟ್ ವರ್ಕಿಂಗ್ ಆನ್ ಯೋರ್ ರೆಸ್ಯೂಮೆ ಫ್ರಮ್ ಫಸ್ಟ್ ಇಯರ್. ಅವಾಗಲಿಂದನೇ ಕೋಡಿಂಗ್ ಕಲೀರಿ, ಕೋಡಿಂಗ್ ಪ್ರಾಕ್ಟೀಸ್ ಮಾಡಿ, AI ಕಲ್ತ್ಕೊಳ್ಳಿ, Gen AI ಕಲ್ತ್ಕೊಳ್ಳಿ. ಅದ್ರ ಜೊತೆಗೆ ಇಫ್ ಯು ಆರ್ ಸಮ್ಮರ್ ಲೈಕ್ ಮೀ ಇಂಟ್ರೆಸ್ಟೆಡ್ ಇನ್ ಕಾಂಟೆಂಟ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಪ್ಲೀಸ್ ಸ್ಟಾರ್ಟ್ ಅರ್ಲಿ. ದಟ್ ಈಸ್ ದ ಓನ್ಲಿ ವೇ ಥ್ರೂ ಇನ್ ದಿಸ್ ವರ್ಲ್ಡ್. ಸೊ ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ, ಸ್ಟಾರ್ಟ್ ಅರ್ಲಿ, ಬಿ ಕನ್ಸಿಸ್ಟೆಂಟ್ ಇನ್ ಯೋರ್ ಜರ್ನಿ ಆ್ಯಂಡ್ ಮೇಕ್ ಶೋರ್ ಯು ಡೋಂಟ್ ಡಿಪೆಂಡ್ ಆನ್ ಬರೀ ಒಂದೇ ಸೋರ್ಸ್ ಆಫ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಬೇಡಿ. ಇನ್ನೊಂದೇನಾದರೂ ಸೈಡಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ಅಥವಾ ಇಫ್ ಯು ಆರ್ ಇನ್ ಟು ಆರ್ಟ್ ಆರ್ ಎನಿ ಅದರ್ ಥಿಂಗ್, ಪ್ಲೀಸ್ ಡೂ ಇಟ್ ಅಲಾಂಗ್ ವಿತ್ ಯೋರ್ ವಾಟ್ ಎವರ್ ಟೆಕ್ ಅಥವಾ ಏನಾದರೂ ಆಗಿರ್ಬೋದು, ವಾಟ್ ಎವರ್ ಯು ಆರ್ ಸ್ಟಡಿಯಿಂಗ್ that subject. So this was my bad experience about getting a job or about growing in this ಎಕಾನಮಿ ಅಥವಾ ಈ ಸಮಾಜದಲ್ಲಿ ಬೆಳೆಯೋದು ತುಂಬ ಕಷ್ಟ ಅನ್ನೋದಕ್ಕೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೆ. ಹಾಗಾಗಿ ಒಂದು ಸ್ಮಾಲ್ ಅದ್ರ ಬಗ್ಗೆ ಒಂದು ಸ್ಮಾಲ್ ಟಾಕ್ ಇದು ಅಷ್ಟೆ, ನಥಿಂಗ್ ಇಂಪಾರ್ಟೆಂಟ್. ನನ್ನ ಎಕ್ಸ್ಪೀರಿಯನ್ಸ್ ಏನಿತ್ತು ಅನ್ನೋದನ್ನು ಶೇರ್ ಮಾಡಬೇಕಾಗಿತ್ತು. ಹಾಗೆ ನನ್ನ ವಿಡಿಯೋ ಜರ್ನಿಯಲ್ಲಿ ಕನ್ಸಿಸ್ಟೆಂಟಾಗಿ ಇರೋಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೋ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲದೆ ಇರಬಹುದು, ಬಟ್ ಐ ಥಿಂಕ್ ಅಟ್ಲೀಸ್ಟ್ ಸಮ್ ಇನ್ಸೈಟ್ಸ್ ಐ ಹ್ಯಾವ್ ಗಿವನ್ ಇನ್ ದಿಸ್ ವಿಡಿಯೋ ಅಂತ ನಾನು ನಂಬಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಟ್ಲೀಸ್ಟ್ ನೆಕ್ಸ್ಟ್ ವಿಡಿಯೋಲಿ ಐ ಟ್ರೈ ಟು ಕಮ್ ಅಪ್ ವಿತ್ ಸಮ್ ಗುಡ್ ಇನ್ಫಾರ್ಮೇಟಿವ್ ವಿಡಿಯೋ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.